ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೇವ್ರೆ, ಇದನ್ನ ಕಳಿಸ್ದವ್ರು ಇದನ್ನ ಮಾಡಿದವರು 100 ಕಾಲ ಸುಖವಾಗಿರ್ಲಪ್ಪ. ಹಂಗೆ ಅವ್ರ ಪ್ರೀತಿನ ಅವ್ರಿಗೆ ಬೇಗ ಸಿಗ್ಲಿ. ದೇವ್ರೆ, ಇದನ್ನ ನನಗ್ ತಂದು ಕೊಟ್ಟವ್ರಿಗೆ ಅಂತ ನಾನು ತಿಂದಿದ್ರಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ಇದಕ್ಕೆ ಬಾಕ್ಸ್ ತಗೊಂಡೋಗುವಾಗ ಅವ್ರು ಇದನ್ನ ತಿಂದ್ರೆ ಬಹಳ ಸಂತೋಷ ಆಗುತ್ತೆ. ಕೈ ತೊಳ್ಕೊಂಬಂದ್ಬಿಡೋಣ. ಥ್ಯಾಂಕ್ಸ್ ರೀ. ಇಷ್ಟೊತ್ತಲ್ಲಿ ಇಷ್ಟು ದೂರ ಇದನ್ನು ತಂದು ಕೊಟ್ರಲ್ಲ, ಇದನ್ನು ಯಾವತ್ತೂ ನಾನು ಮರೆಯಲ್ಲ. ಏನ್ರ ಇದು ಬೆಳಿಗ್ಗೆ ನಮ್ಮನೆ ಮುಂದೆ ನಿಂತ್ಕೊಂಡು ಫೋನ್ ನೋಡ್ತಾ ಇದೀರಾ? ನಿಮ್ ವಯಸ್ಸಲ್ಲಿ ನಾವ್ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ವಿ ಗೊತ್ತಾ? ಅಣ್ಣ, ನಿಮ್ ಕಾಲನೇ ಬೇರೆ, ನಮ್ ಕಾಲನೇ ಬೇರೆ. ಇವಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ದೇ ಇರೋದೆಲ್ಲ ಮೊಬೈಲ್ ಅಲ್ಲೇ ಬರುತ್ತೆ. ಅದಕ್ಕೆ ಎಲ್ರು ಹಾಳಾಗೋಗಿರೋದು. ಅಣ್ಣ, ನೀನು ಏನೋ ಕೇಳ್ಬೇಕಿತ್ತು, ಕೇಳ. ಕೇಳು. ಇದು ಅಕ್ಕಂಗೆ ತಿನ್ನಕ್ಕೆ ಇಷ್ಟ. ಅದ್ಯಾಕೀಗ? ಮೊನ್ನೆ ರಾತ್ರಿ ಅದೇನೋ ಖರ್ಚು ಬಗ್ಗೆ ಕೇಳಿದ್ರಿ, ಇವಾಗ ತಿನ್ನೋಕೇನು ಅಂತ ಕೇಳ್ತಾ ಇದೀರಾ. ಏನ್ ಸಮಾಚಾರ? ಏನಿಲ್ಲ ಅಣ್ಣ, ಎಲ್ಲ ನಾವು ಮಾಡ್ತಾ ಇರೋ ಕಂಟೆಂಟ್ಗೋಸ್ಕರ ಅಷ್ಟೇ. ಅಣ್ಣ, ನಿಂಗೆ ಗೊತ್ತಿದ್ರೆ ಹೇಳು, ಇಲ್ಲ ಅಂದ್ರೆ ಬೇಡ. ಅಕ್ಕನ ಕೇಳ್ತೀವಿ, ಬರ. ನಿಂತ್ಕೊಳ್ಳ, ನಾನು ಹೇಳಿ. ಸರಿ, ಹೇಳು ಬೇಗ. ಏನಿಲ್ಲ ಕಣೆ, ನಮ್ಮ ಪುಟ್ಟಿಗೆ ಮಾತ್ರ ಅಲ್ಲ, ಯೂಶಲಿ ಎಲ್ಲಾ ಹೆಣ್ಮಕ್ಳಿಗೂ ಚೇಪೆಕಾಯಿಗೆ ಉಪ್ಪು ಖಾರ ಹಾಕ್ತೀನಿ ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾದ್ರೆ ನೀನು ಅವಾಗ ನಿನ್ನ ಹುಡುಗಿಗೆ ಚೇಪೆಕಾಯಿಗೆ ಉಪ್ಪು ಖಾರ ಹಾಕೊಡ್ತೀನ ಅಣ್ಣ? ತರ್ಲೆ, ನಿನಗೆ ಯಾಕೆ ಅದೆಲ್ಲ? ಸುಮ್ಮನೆ ಟಿಪ್ಸ್ ಕೇಳಿದ್ಯಾ, ಕೊಡ್ತೀನಿ, ತಗೊಂಡು ರೈಟ್ ಹೇಳ್ತಾ ಇರ್ಬೇಕು. ಆದ್ರೆ ನಿಜವಾಗ್ಲೂ ಪುಟ್ಟಿಗೆ ಚೀಪೆಕಾಯಿ ಅಂದ್ರೆ ತುಂಬಾ ಇಷ್ಟ. ಭಾವಂಗೆ ಮಾವನ್ಕಾಯಿ ಅಂದ್ರೆ ತುಂಬಾ ಇಷ್ಟ. ಏನಂದೆ? ನಮ್ಮ ಅವ್ವಂಗೆ ಮಾವನ್ಕಾಯಿ ಅಂದ್ರೆ ತುಂಬಾ ಇಷ್ಟ ಅಂತ ಅಂದೆ. ಆದ್ರೆ ನಂಗೆ ಯಾಕೋ ಭಾವ ಅಂದಂಗೆ ಕೇಳಿಸ್ತು. ನೋ ಭಾವ, ಓನ್ಲಿ ಅವ್ವ. ಬಾರ ಸುಬ್ಬ. ನಿಂತ್ಕೊ. ನಂಗೆ ಯಾಕೋ ನೀವಿಬ್ಬರು ನೋಡಿದ್ರೆ ಡೌಟ್ ಕಂಡ್ರು. ಏನ್ ಡೌಟ್ ಇರೋಣ, ಇಲ್ಲಿ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಬಿಡೋಣ. ಒಳಗೊಂದು ಹೊರಗೊಂದು ಬೇಡ. ನೀವು ಪುಟ್ಟಿ ಬಗ್ಗೆ ಇಲ್ಲಿ ಇಷ್ಟೆಲ್ಲ ಕೇಳ್ತಾ ಇದ್ರಲ್ಲ, ಯಾಕೆ ಅಂತ? ದೇವ್ರಾನ ಹೇಳ್ತೀನಿ ಅಣ್ಣ, ಅಕ್ಕನ ಇಂಪ್ರೆಸ್ ಮಾಡಕ್ಕಷ್ಟೇ. ಅವಳನ್ನ ಯಾಕೆ ಇಂಪ್ರೆಸ್ ಮಾಡ್ಬೇಕು? ಪಾಪ ನಮ್ಮ ಅಕ್ಕ ಭಾವನಿಂದ ದೂರ ಆಗಿ ತುಂಬಾ ಕೊರಗ್ತಿದ್ದಾಳೆ, ಅದಕ್ಕೆ ಸ್ವಲ್ಪ ಖುಷಿ ಪಡಿಸೋಣ ಅಂತ. ಅಷ್ಟೇನಾ? ಅಷ್ಟೇ ಅಣ್ಣ, ಸುಮ್ನೆ ನೀನೇನೋ ಪ್ರಶ್ನೆ ಕೇಳ್ಬೇಡ. ಬಾರ ಸುಬ್ಬ, ಬರ. ಎಲ್ಲ ಮೇಲೆ ಇದೆಯಲ್ರ? ಹತ್ತಿ ಬಾವ, ಸುಮ್ನೆ ಹುಷಾರು. ನಿಮ್ಗೆಲ್ಲ ಇದು ಬರಲ್ಲ, ನಾವೇ ತಗೊಡ್ತೀವಿ. ಸೈಡ್ ಬಂದು. ಲೇ, ಇಷ್ಟಪಟ್ಟವ್ರಿಗೆ ಕಷ್ಟಪಟ್ಟಾದ್ರೂ ಅವ್ರು ಇಷ್ಟಪಡೋದನ್ನ ಕೊಡೋ ಮಜಾ ನಿಮ್ಗೆ ಏನ್ರೋ ಗೊತ್ತು. ಹೆಲ್ಪ್ ಮಾಡಿದೀವಿ ಸಾಕು. ಹತ್ತಿ ಫಸ್ಟ್ ಅಲ್ಲಿ ಕಾಲಿಡು. ಇನ್ನೊಂದು ಹೇಳು.